ಭೂತ ಬರೇ ಮೂಢನಂಬಿಕೆ ಅಂತ ಹೇಳ್ತಾರಲ್ಲ ಕೆಲವು ವಿದ್ಯಾವಂತರು, ಅದು ತಪ್ಪು. ಭೂತ ನಮ್ಮ ದಕ್ಷಿಣ ಕನ್ನಡದ ಒಂದು ಜಾನಪದ ಸಂಸ್ಕೃತಿಯ ಅಂಶ. ಭೂತಾರಾಧನೆ ಒಂದು ಧಾರ್ಮಿಕ ಕಾರ್ಯಾಚರಣೆ. ಏನಂತೀರಿ ಭೂಜಣ್ಣ? ನಿಜ ನಿಜ. ಅದಕ್ಕೆ ಈ ಭೂತವನ್ನು ಶ್ರದ್ಧೆಯಿಂದ ಆರಾಧಿಸಿದವರಿಗೆ ಸುಖ ಕೊಡುತ್ತದೆ, ರಕ್ಷಿಸುತ್ತದೆ. ಏನಂತೀರಾ? ಅದೇ ಹೇಳ್ತಾರಲ್ಲ, ಅದು ನಂಬಿದವರಿಗೆ ಇಂಬು ಕೊಡುವಂತಹದ್ದು ಅಂತ. ನಂಬಿದವರಿಗೆ ಇಂಬು, ನಂಬದವರಿಗೆ ಅಂಬು. ಅದನ್ನು ಮೆಟ್ಟಿ ನಡೆದರೆ ಅದು ಕಷ್ಟವನ್ನೂ ಕೊಡುತ್ತದೆ. ಬೊಂಬೆಯು ಇದಕ್ಕೇನು ಹೆದರಬೇಕಾಗಿಲ್ಲ. ಅದನ್ನು ನಂಬಿ ತಗ್ಗಿ ನಡೆದರೆ ಅದು ನಿಮ್ಮ ಬೆಂಗಾವಲಾಗಿರಲು ಸಾಧ್ಯವಿದೆ. ಅದನ್ನೇ ಇವ್ರಿಗೆ ತಿಳಿಸಿ ಹೇಳೋಣ ಅಂತಲೇ ಇಲ್ಲಿವರೆ ಕರ್ಕೊಂಡ್ಬಂದೆ. ಇವ್ರಲ್ಲಿ ನಿಮ್ಮನ್ನು ಬಿಟ್ರೆ ಅದನ್ನು ಚೆನ್ನಾಗಿ ತಿಳಿಸಿ ಹೇಳೋರು ಬೇರೆ ಯಾರಿದ್ದಾರೆ ಹೇಳಿ? ಇಲ್ಲಿ ಬರುವಾಗಲೇ ನಿಮ್ಮ ವಿಷಯವನ್ನೆಲ್ಲ ಹೇಳಿದ್ರು ಭೋಜಣ್ಣ. ರಿಟೈರ್ ಆಗಿ ಬೊಂಬಾಯಿಂದ ಬಂದ ಮೇಲೆ ಈ ಮನೆ ಸೇರ್ಕೊಂಡೆ. ಈಗ ಇದರಲ್ಲಿ ಭೂತದ ಉಪದ್ರ ಇದೆ ಅಂತ ಕೇಳಿ ಹೆದರಿಕೆ ಶುರುವಾಗಿದೆ. ನನ್ನ ತಮ್ಮ ಒಬ್ಬ ರಕ್ತಕಾರಿ ಸತ್ತ ಅಂತ ಹೇಳಿದ್ನಲ್ಲ, ಅವನು ಭೂತವಾಗಿ ಅಲ್ಲಿ ಸೇರ್ಕೊಂಡಿದ್ದಾನೆ. ನಮಗೆ ಪಾಲಾಗೋ ಮೊದಲು ಭದ್ರಾವತಿಯಲ್ಲಿರುವ ನನ್ನ ತಮ್ಮನಿಗೆ ಚೀಕಾಗಿ ತಂತ್ರಿಗಳಲ್ಲಿ ನಿಮಿತ್ತ ಕೇಳಲು ಹೋದಾಗ ತೋರಿ ಬಂದದ್ದು. ಸತ್ತವನು ಭೂತ ಆಗಿದ್ದಾನೆ, ಅವನಿಗೊಂದು ಭೂತಸ್ಥಾನ ಆಗಬೇಕು, ಕೋಲ ಆಗಬೇಕು ಅಂತ ಕಡೆಗೆ ಆ ಗುಡ್ಡದಲ್ಲಿ ಒಂದು ಕಲ್ಲು ಹಾಕಿ ಅವನನ್ನು ಸ್ಥಾಪನೆ ಮಾಡ್ತು. ಹಾಗೆ ಅದಕ್ಕೆ ಗುಡ್ಡದ ಭೂತ ಅಂತ ಹೆಸರು ಬಂದಿದ್ದಲ್ವ? ಹೌದು. ಆಮೇಲೆ ಎಲ್ಲ ಪಾಲಾಗಿ ನನ್ನ ತಮ್ಮ ಭದ್ರಾವತಿಗೆ ಹೋದ. ಆದ್ರೆ ಭೂತವನ್ನು ತಗೊಂಡು ಹೋಗ್ಲಿಲ್ಲ, ಅದು ಇಲ್ಲೇ ಉಳಿದುಕೊಂಡು ಬಿಟ್ಟಿದೆ. ಅದನ್ನು ನೀವು ಇಲ್ಲಿ ಸ್ಥಾಪನೆ ಮಾಡಿ ಆದ್ಮೇಲೆ ಕೊಂಡು ಹೋಗುವುದಾದ್ರೆ ಹೇಗೆ ಮಾರಾಯರೆ? ಅದೇನು ದನದ ಕರ್ವೋ? ನಿಮ್ಮ ತಮ್ಮ ಇಲ್ಲಿ ಬಂದು ಕಾಲ ಕಾಲಕ್ಕೆ ಕೋಲ ಕೊಟ್ರೆ, ನಂಬಿಕೊಂಡು ಬಂದ್ರೆ ಅವನ ಕುಟುಂಬಕ್ಕೆ ಒಳ್ಳೆದಲ್ವೋ? ನಾನು ಎಷ್ಟು ಸಲ ಹೇಳಿದೆ ಅವನಿಗೆ, ನನ್ನ ಶಕ್ತಿ ಅನುಸಾರ ನಾನು ಕೊಡ್ತೇನೆ, ವರ್ಷ ಪ್ರತಿ ಮಾಡುವುದನ್ನು ಮಾಡುವ ಅಂತ. ಅವನಿಗೆ ಲಕ್ಷ್ಯವೇ ಇಲ್ಲ. ಆದ್ರೆ ನಾನು ನನ್ನ ಜಾಗ್ರತೆ ಮಾಡಿಕೊಂಡಿದ್ದೇನೆ. ತಂತ್ರಿಯವರನ್ನು ಹಿಡಿದು ಸೂತ್ರಬದ್ಧ ಮಾಡಿಸಿದ್ದೇನೆ. ಓ, ಅದಕ್ಕೆ ಇರಬೇಕು ಮನೆಗೆ ಬಂದವರಿಗೆ ಅದು ಉಪದ್ರ ಕೊಡುವುದು. ಮುಂಬೈಯವರೇ, ನೀವೇನು ಹೆದರಬೇಡಿ, ನಾನು ಹೇಳೋದು ಕೇಳಿ. ನೀವು ಆ ಭೂತದ ತಂಟೆಗೆ ಹೋಗ್ಬೇಡಿ. ಒಳ್ಳೆ ಮಂತ್ರವಾದಿಗಳನ್ನು ಹಿಡಿದು ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಶ್ರದ್ಧೆಯಿಂದ ಮಾಡಿಸ್ಕೊಳ್ಳಿ. ಅದನ್ನು ನಾನು ಅವರಿಗೆ ಆಗ್ಲೇ ಹೇಳಿದ್ದೇನೆ. ತಂತ್ರಿಗಳಲ್ಲಿಗೆ ನಾನೇ ಕರ್ಕೊಂಡು ಹೋಗ್ತೇನೆ ಅಂತ. ಅವರು ತೆಂಗಿನಕಾಯಿಯೋ ತಾಯ್ತೋ ಮಂತ್ರಿಸಿ ಕೊಡ್ತಾರೆ. ಆಮೇಲೆ ನಿಮಗೆ ಯಾವ ಭಯವೂ ಇಲ್ಲ. ಹೆದರ್ಬೇಡಿ ಹೆದರ್ಬೇಡಿ, ಇದೇ ತಂತ್ರಿಗಳ ಮನೆ, ಬನ್ನಿ. ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮೋಪಾದೇ ಜಂಬುದ್ವೀಪೆ ಭರತವರ್ಷೇ ಭರತಖಂಡೇ ಶಕಾಬ್ದೇ ದಕ್ಷಿಣೇ ಪಾರ್ಶ್ವೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನ ವ್ಯವಹಾರಿಕ ಪ್ರಭಾ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಪ್ರಜೋತ್ಪತ್ತಿನಾಮ ಸಂವತ್ಸರೆ ಉತ್ತರಾಯಣೇ ವಸಂತಋತೋ ಚೈತ್ರಮಾಸೆ ಶುಕ್ಲಪಕ್ಷೇ ಪ್ರಥಮಮ್ಯಾಂ ಸುಬುಧತೋ ಅಸ್ಯ ಯಜಮಾನ್ಯಾಃ ಸರ್ವದೋಷ ನಿವಾರಣಾರ್ಥಂ ಮಹಾಸುದರ್ಶನ ಹೋಮಂ ಕರಿಷ್ಯೆ. ಸರ್ವದೋಷ ನಿವಾರಣದ್ವಾರ ಭೂತ ಪ್ರೇತ ಪಿಶಾಚಾತಿ ಸರ್ವದೋಷ ನಿವಾರಣಾರ್ಥಂ ಹೋಮಂ ಕರಿಷ್ಯೆ. ಓಂ ಸ್ವಾಹ. ಓಂ ಹ್ರಾಂ ಕ್ರೀಂ ರಂ ದುಷ್ಟಬಾಧ ನಿವಾರಣಾಯ ಸ್ವಾಹ. ಬಿಟ್ಟೋಗೋ. ಓಂ ಹ್ರಾಂ ಕ್ರೀಂ ಶಂ ದುಷ್ಟಬಾಧ ನಿವಾರಣಾಯ ಸ್ವಾಹ. ಬಿಟ್ಟೋಗೋ. ಓಂ ಹ್ರಾಂ ಕ್ರೀಂ ಹ್ರೀಂ ದುಷ್ಟಬಾಧ ಶತ್ರುಬಾಧ ನಿವಾರಣಾಯ ಸರ್ವದೋಷ ಪ್ರಾಯಶ್ಚಿತ್ತಾರ್ಥಂ ಸ್ವಾಹ. ಬಿಟ್ಟೋಗೋ. ಹ್ರಾಂ ಹ್ರೀಂ ಪಟ್ ಸ್ವಾಹ. ಬಿಟ್ಟೋಗೋ. ಉರಿ 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 ಉರಿ
ಹಸಿರು ಕೊಡಿ, ಹಸಿರು ಕೊಡಿ, ಬಿಟ್ಟಾಕ್ತೀನಿ, ಬಿಟ್ಟಾಕ್ತೀನಿ. ಇವರು ಗಿರಿ ಪರ ಊರಿಂದ ಬಂದವರು. ಭೂಮಿಗೆ ಸಂಬಂಧಪಟ್ಟ ವಿಷಯ. ಮನಃಶಾಂತಿಯನ್ನು ಕಳ್ಕೊಂಡಿದ್ದೀರಿ. ನಿಜ ನಿಜ ನಿಜ. ನೀವು ಹೇಳಿದ್ದು ತಪ್ಪಾಗೋದುಂಟ. ಇವರು ಕಮ್ಮರಟ್ಟು ಹಳೆ ಮನೆ ಕೊಂಡ್ಕೊಂಡು ಈಗ ಅದರ ವಿಷಯ ಎಲ್ಲ ತಿಳಿದು ತುಂಬಾ ಹೆದರ್ಕೊಂಡು ಬಿಟ್ಟಿದ್ದಾರೆ. ಹೆದರ್ಬೇಕಾಗಿಲ್ಲ, ಭೂತದ ತಂಟೆಗೆ ಹೋಗಿದೆ ಸರಿ, ಭಯಪಡಬೇಡಿ. ಅದನ್ನ ಆಗಲೇ ಅವರಿಗೆ ಹೇಳಿದ್ದೇನೆ, ಆದರೂ ಅವರಿಗೆ ಹೆದರಿಕೆ. ಅದನ್ನು ದೂರ ಮಾಡೋಣ. ಒಂದು ತೆಂಗಿನಕಾಯಿ ಮಂತರಿಸಿ ಕೊಡ್ತೇನೆ, ಅದನ್ನು ಮನೆ ಮಾಡಿಗೆ ಕಟ್ಟಿ ಇಡಿ. ಆಫಲಿನೇರ್ಯಾ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ ಗುಮ್ಮತಃ ಅಸ್ಯ ಯಜಮಾನಸ್ಯ ಯಜಮಾನ್ಯಾಯಾಃ ಮಹಾಸುದರ್ಶನ ಪ್ರಸಾದೇನ ಇಷ್ಟಕಾಮ್ಯಾರ್ಥ ಸಿದ್ಧಿರಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ, ನಾವು ನಟರಾಗಬೇಕು ಅಂತಿದ್ದೀವಿ, ಹೋಗ್ತೀವಿ ಅಷ್ಟೇ. ಬಟ್ ಈಗ ಹಾಗೆ ಒಂದು ಪಾತ್ರವನ್ನು ವಿಶ್ಲೇಷಿಸುವ ಕ್ರಿಯೆ ಆಗಲಿ, ತುಂಬ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ನನಗೆ ಗೊತ್ತಿತ್ತು ಏನು ಮಾಡಿ ನನಗೆ ಗೊತ್ತಿಲ್ಲ ಅದೊಂದು ನಾನು ಹೇಳಿದ್ರೆ ಕೊಚ್ಕೊಂಡು ಹೋಗೋ ನೀರಿನಲ್ಲಿ ಸಿಕ್ಕೊಂಡಂಗೆ. ಐ ವಾಸ್ ಲಕ್ಕಿ ಟು ಬಿ ಇನ್ ದ್ಯಾಟ್. ಅದರಿಂದ ಬರೋ ಹೆಸರು ಮಾತ್ರ ನನಗೆ ಗೊತ್ತು. ಬಟ್ ಪ್ರಾಬಬ್ಲಿ ನನ್ನಿಂದ ಸಹಜವಾದ ಅಭಿನಯವನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಅನಿಸುತ್ತೆ. ಆಗ ನನಗೆ ಗೊತ್ತಿದ್ದು ನಾನು ಮಾಡ್ತಾ ಹೋದೆ. ಅದು ಅವ್ರ ದೃಷ್ಟಿಯಲ್ಲಿ ಸಾಕಾಗಿತ್ತು ಅನಿಸುತ್ತೆ. ಇವತ್ತು ತಿರುಗಿ ನೋಡಿದ್ರೆ ನನಗೇನು ಗೊತ್ತಾಗಲ್ಲ. ನನಗೆ ಅದಕ್ಕೆ ಯಾವುದು ನಾನು ಯೋಚನೆ ಮಾಡಿ ಮಾಡಿದ ಹಾಗಿಲ್ಲ ನನಗದು. ನೋಡಿದ್ರಾ, ತಂತ್ರಿಗಳು ನಿಮ್ಮನ್ನು ನೋಡ್ತಿದ್ದ ಹಾಗೆ ಪಟಪಟ ಅಂತ ಎಲ್ಲ ಹೇಗೆ ಹೇಳಿಬಿಟ್ರು. ನಾವು ಏನು ಹೇಳೋ ಅಗತ್ಯನೇ ಬರಲಿಲ್ಲ. ಮುಖ ನೋಡಿಯೇ ಭೂತ ಭವಿಷ್ಯ ಎಲ್ಲ ಹೇಳಿಬಿಟ್ರು. ಅದೆಲ್ಲ ಅವ್ರಿಗೆ ಹೇಗೆ ತಿಳಿತದೆ ಅಂತ. ಅವರಿಗೆ ತಿಳಿಯದೇ ಇರೋ ವಿದ್ಯೆ ಇಲ್ಲ. ಜ್ಯೋತಿಷ್ಯ, ಮಾಟ, ಮಂತ್ರ, ವೈದ್ಯಕೀಯ ಎಲ್ಲ ಗೊತ್ತಿದೆ. ಹೌದಾ? ಅರೆ, ದೋಣಿ ಈಚೆ ದಡದಲ್ಲಿ ನಿಂತಿದೆ. ಬನ್ನಿ ಬನ್ನಿ, ಈಗ ಬಿಡ್ತಾನೆ, ನಾವು ಹೋಗೋಣ. ಓಯ್ ಉಂತಲೆ ಮಾರ್ಯಾರೆ, ಉಂತಲೆ ಎಂಕುಲಿರುವರಲ್ಲ ಉಂತಲೆ ಬಲೆ ಬಲೆ ಪೋಯ್ ಪೋಯ್ ಬೇಗ ಬೈ ಪೋಯ್ ಬಲೆ 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 ಮಾರ್ಯಾರೆ, ಎತ್ಬಾರ್ದು, ಬೇಗ ಬಲೆ 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 ಪೋಯ್ ಆ ಜಂತ ಇಂಜಿನ್ ಗಾಡಿ ಆಗ್ತಾ ನೋಡಿ ಎಂತ ಮರ ಕೆಸರು ಮಾಡಿ. ಬನ್ನಿ ಮಾರ್ಯಾರೆ, ಅದನ್ನೇ ನೋಡ್ತೀರಿ, ಮನೆಗೆ ತೊಳೆದ್ರಾಯ್ತು. ಮನೆಗೆ ಹೋಗ್ಬೇಕೀಗ. ಇದನ್ನ ಹಾಕೊಂಡು ಎಲ್ಲಿ ಮದುವೆಗೆ ಹೋಗ್ಲಿಕ್ಕೆ ಆಗ್ತದೆ ನಿಮ್ಮ ಗಡಿಬಿಡಿಯಲ್ಲಿ? ಅಲ್ಲ, ಮದುವೆಗೆ ಹೋಗೋರು ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ಬೇಕಲ್ಲ ಮಾರ್ಯಾರೆ. ಅವ ಏನೋ ಬೇಗ ಬನ್ನಿ ಅಂತ ಕರ್ದ, ನಿಮ್ಮನ್ನು ಕೆಳಗೆ ಬೀಳಿ ಅಂತ ಹೇಳಿದ್ನ. ಹೋಗಿ ಹೋಗಿ ಮನೆಗೆ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬನ್ನಿ, ನಾವು ಹೋಗೋಣ ನಡಿಯಪ್ಪ. ಗಿರಿಯಪ್ಪನವ್ರೆ, ಅದನ್ನ ಇಳ್ಕೊಡಿ, ನಾನು ಹಿಡ್ಕೊಳ್ತೇನೆ. ಬೇಡ, ಪರವಾಗಿಲ್ಲ. ಏನದು? ಓ, ತಂತ್ರಿಗಳು ಮುಂಚಿ ಕೊಟ್ಟದ್ದ? ಹೌದು, ಅವರ ಮನೆಯಲ್ಲಿ ಒಂದು ಭೂತದ ಉಪದ್ರ. ಸುಮ್ಮನಿರಿ, ಕಂಡವರೆದುರು ಈ ಪುರಾಣ ಯಾಕೆ ಬಿಚ್ಚಬೇಕು? ನೋಡಿದ್ರಾ, ಇದು ಬೊಂಬಾಯಿಯವರ ಬುದ್ಧಿ ಅನ್ನೋದು. ನನ್ನ ಕಷ್ಟ ನಂದು, ನಿನ್ನ ಕಷ್ಟ ನಿಂದು ಅಂತ ಎಲ್ಲರೂ ಅವರವರ ಮನೆ ಬಾಗಿಲು ಹಾಕೊಂಡು ಒಳಗೆ ಕೂತಿರ್ತಾರೆ. ಆದ್ರೆ ಊರಿನಲ್ಲಿ ಒಬ್ಬನ ಕಷ್ಟ ಅಂದ್ರೆ ಎಲ್ಲರೂ ಹಂಚಿಕೊಳ್ತಾರೆ, ಗೊತ್ತಾಯ್ತಾ? ದಕ್ಷಿಣ ಕನ್ನಡದಲ್ಲಿ ಭೂತದ ಉಪದ್ರ ಇದ್ದಿದ್ದೆ. ಇಲ್ಲಿ ದಿನ ಕೋಲ ನೇಮ ಎಲ್ಲ ನಡೀತಾ ಇರ್ತದೆ. ನೋಡಿ ಗಿರಿಯಪ್ಪನವರೇ, ಒಂದು ಕೆಲಸ ಮಾಡಿ, ನೀವು ಅದನ್ನು ನನ್ನ ಕೈಯಲ್ಲಿ ಕೊಡಿ.
ನೀವು ಆರಾಮವಾಗಿ ಕೂತ್ಕೊಂಡು ಸುತ್ತಮುತ್ತ ನೋಡಿ. ಈ ತುಳುನಾಡು ಅಂದ್ರೆ ಬರೀ ಭೂತ ದೈವಗಳು ಅಂತ ತಿಳಿಬೇಡಿ. ಇಲ್ಲಿ ಸುಂದರವಾದ ದೃಶ್ಯಗಳು ಇವೆ. ಕೊಡಿ. ಸರಿ, ಹಾಗಾದ್ರೆ ತಕೊಳ್ಳಿ. ಅಲ್ಲ, ನೀವು ಬೊಂಬೈನಲ್ಲಿ ಹುಟ್ಟು ಬೆಳೆದವರು ಅಂತ ಹೇಳ್ತೀರಿ. ಹೀಗಿದ್ದು ನೀವು ಯಾಕೆ ಈ ಹಳ್ಳಿ ಜನರ ತರ ಮೂಢನಂಬಿಕೆಗಳನ್ನು ನಂಬ್ತೀರಾ? ನಿಮ್ ತಂದೆಯವರೇನೋ ಹಳೆ ಸಂಪ್ರದಾಯಸ್ಥರು. ಮೊದಲು ನಾನು ಹಾಗೆ ತಮಾಷೆ ಮಾಡ್ತಿದ್ದೆ. ಆದ್ರೆ ಬೆಕ್ಕಿನ ಬಗ್ಗೆ ಅಪ್ಪನ ಹತ್ರ ಸುಳ್ಳು ಕತೆ ಹೇಳಿ ಅರ್ಧ ಗಂಟೆ ಕಳೆಯೋದ್ರೊಳಗೆ ಅದೇ ತರದ ಬೆಕ್ಕು ಪ್ರತ್ಯಕ್ಷ ಆದಾಗ ಹೆದರಿಕೆ ಶುರುವಾಯ್ತು. ದಾಟ್ಸ್ ಇಟ್. ಈ ಹೆದರಿಕೆನೆ ಇವೆಲ್ಲದಕ್ಕೂ ಮೂಲ. ಯಾವತ್ತೂ ಒಂದು ಘಟನೆ ಹಿಂದಿರುವ ಸತ್ ಸಂಗತಿಯನ್ನ ಕಂಡು ಹಿಡಿಯೋದಕ್ಕೆ ಯಾರು ಪ್ರಯತ್ನನೇ ಪಡಲ್ಲ. ಹೀಗಾಗಿ ಅವಕ್ಕೆ ರೆಕ್ಕೆ ಪುಕ್ಕ ಸೇರಿ ಕತೆಗೊಂದು ಉಪಕತೆ, ಉಪಕತೆಗೊಂದು ನೆಪಕತೆ ಬೆಳೀತಾ ಈ ಭೂತ ಒಂದು ದೊಡ್ಡ ಮಿತ್ ಆಗ್ಬಿಟ್ಟಿದೆ. ಶೀನು, ಬನ್ನಿ ಇಲ್ಲಿ. ಓ ಬನ್ನಿ, ನಮ್ಮಕ್ಕ ಇಲ್ಲಿಗೆ ಬರ್ತಿದ್ದಾರೆ. ಎಷ್ಟು ಮಾತಾಡ್ತೀರಪ್ಪ ಭೂತ ಸಮಾಚಾರನ? ಕರೆದ್ರು ಕೇಳಿಸುದಿಲ್ಲ ನಿಮ್ಗೆ. ಬನ್ನಿ ದೋಸೆ ತಿನ್ನಿ. ನಮ್ಮಕ್ಕ ಬಹಳ ಚೆನ್ನಾಗಿ ದೋಸೆ ಮಾಡ್ತಾಳೆ. ಆದ್ರೆ ನೀನ್ ಅವಳಿಗೆ ತಿನ್ಲಿಕ್ ಬಿಡ್ತೀಯಾ? ನಿನ್ನ ಕೊರತದಿಂದಾಗಿ ನನ್ನ ದೋಸೆ ರುಚಿಯನ್ನು ಕೆಡಿಸಿ ಬಿಡ್ತೀಯಾ? ಅದ್ ಹಾಗಲ್ಲಕ್ಕ. ಈ ಭೂತದ ಕತೆ ಕೇಳ್ತಾ ದೋಸೆ ತಿನ್ನೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ನಾವ್ ಹೇಗಿದ್ರು ಆ ಭೂತದ ಮಿಸ್ಟ್ರಿ ಸಾಲ್ವ್ ಮಾಡ್ಬೇಕಲ್ವಾ? ಅರೆ ಹಾ, ಈ ಅಮಾವಾಸ್ಯೆ ರಾತ್ರಿ ನಾನು ನಿಮ್ ಮನೆಗೆ ಬಂದು ಆ ಭೂತಕ್ಕೆ ಕಾಯ್ತೀನಿ. ಮಾರಾಯ, ನೀನ್ ಆ ಭೂತನ್ ಕೆಣಕ್ಲಿಕ್ ಹೋಗಿ ಅವ್ರಿಗೆ ತೊಂದರೆ ಆದಿತ್ತು. ಆ ಮನೇಲಿ ಇರೋರು ಅವರು. ಅದಕ್ಕೆ ಆ ಭೂತನ್ ಪರ್ಸನಲ್ ಆಗಿ ಮೀಟ್ ಮಾಡಿ ಇವ್ರಿಗೆ ಕಾಟ ಕೊಡ್ಬೇಡಪ್ಪ ಅಂತ ರಿಕ್ವೆಸ್ಟ್ ಮಾಡೋಣ ಅಂತಿದ್ದೀನಿ. ಆದ್ರೆ ಅದಕ್ಕೊಂದು ಸೀರೆ ಬೇಕಾಗಿತ್ತು, ಹಳೇದು. ಒಂದಿದ್ರೆ ಕೊಡಕ್ಕ? ಛೇ, ಬೇಡ ಬೇಡ. ಅನಾವಶ್ಯಕ ಅವ್ರದೊಂದು ಸೀರೆ ಯಾಕೆ ಹಾಳು ಮಾಡ್ತೀರಾ? ಆ ಹಳೆ ಸೀರೆ ಹಾಳಾದ್ರೆ ನನ್ನ ಅಕ್ಕಂಗೆ ನಾನೊಂದು ಹೊಸ ಸೀರೆ ಕೊಡಿಸ್ತೇನೆ. ಅದ್ ಯಾಕೆ ಮಾರಾಯ ಸೀರೆ? ನೋಡು, ನೀನಿದೆಲ್ಲ ಏನು ಮಾಡಕ್ ಹೋಗ್ಬೇಡ. ನಂಗೆ ನಿನ್ನ ಹೊಸ ಸೀರೆಯೂ ಬೇಡ. ಬನ್ನಿ, ನೀವು ದೋಸೆ ತಿನ್ನಿ. ಬನ್ನಿ. ಸಾಕಕ್ಕ. ತುಂಬಾ ಚೆನ್ನಾಗಿದೆ ಅಮ್ಮ ದೋಸೆ. ಯಾಕೆ ಸುಮ್ನೆ ಇನ್ನೊಂದು ಸೀರೆ ಕಟ್ಟಿ ಹಾಳು ಮಾಡೋದು? ನಾನು ಆಗ್ಲೇ ಒಮ್ಮೆ ನೋಡಿ ಆಗಿದೆಯಲ್ಲ. ಮಧ್ಯರಾತ್ರಿ ಖಂಡಿತ ಬೆಂಕಿ ಬೀಳುತ್ತೆ. ನಾನಂತೂ ಅದನ್ನ ನಂಬೋದೇ ಅಲ್ಲ. ತನ್ನಷ್ಟಕ್ಕೆ ತಾನೇ ಸೀರೆ ಹೊತ್ಕೊಳ್ಳೋಕೆ ಸಾಧ್ಯನೇ ಇರುತ್ತೆ. ಖಂಡಿತ ಇದನ್ನ ಯಾರೋ ಹಚ್ತಾರೆ. ಅದೇ ಮಾರಾಯ, ಯಾರು ಅಂದ್ರೆ ಅದೇ ಭೂತ. ಅಕ್ಕ, ನೀನು ಹೇಳೋದು ನಿಜ ಆದ್ರೆ ನಾನು ಆ ಭೂತ ನೋಡ್ಬೇಕು. ಅದ್ ಹೇಗ್ ನೋಡ್ತೀಯ? ಕಣ್ಣಿಗೆ ಕಾಣಿಸುತ್ತಾ ಭೂತ? ಈಗ ಅದ್ರ ಮಾತು ಯಾಕೆ? ಭೂತ ಕಣ್ಣಿಗೆ ಕಾಣಿಸಲ್ಲ ಅನ್ನೋದಾದ್ರೆ ನಾನು ಅದನ್ನ ಸ್ವತಃ ತಿಳ್ಕೋಬೇಕು. ನಿನ್ ತಲೆಗೆ ಹೊಕ್ಕಿರೋ ಭೂತನ ಓಡಿಸೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಈಗ ನಿನ್ಗೇನ್ ಬೇಕು ಹೇಳು? ಕಾಫಿನೋ ಟೀನೋ? ನಂಗೂ ಕಾಫಿ. ಸರಿ. ಹಾಗಾದ್ರೆ ನೀವು ಸೀರೆನ ಯಾವತ್ತು ಕಟ್ತೀರಾ? ಇವತ್ತು ರಾತ್ರಿನೇ. ಭೂತನ್ ಟ್ರಾಪ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ನೋಡಿ.
4 ಕಡೆ ಲೈಟ್ಸ್ ಕಟ್ಟಿದ್ದೀನಿ. ಅರೆ ಅದ್ ಸರಿ, ಲೈಟ್ಸ್ ಕಟ್ಟಿ ಭೂತನ ಹ್ಯಾಕ್ ಟ್ರಾಪ್ ಮಾಡ್ತೀರಾ? ನಂಗೊಂದು ಅರ್ಥನೇ ಆಗ್ತಿಲ್ಲಪ್ಪ. ಸ್ವಲ್ಪ ಬಿಡ್ಸ್ ಹೇಳ್ತೀರಾ? ಹೀಗ್ ಬನ್ನಿ ನೋಡಿ, ನಾನಿಲ್ಲಿ ಸೀರೆ ಕಟ್ಟಿದ್ದೀನಿ, ಮೇಲೆ ಅಲಾರಾಮ್ ಬೆಲ್ ಕೂಡ ರೆಡಿ ಆಗಿದೆ. ನೀವು ಇಲ್ಲಿ ಅಂದ್ರೆ ಮೇಲೆ ಮಡಿ ಮೇಲೆ ಕೂತ್ ಕಾಯ್ತಾ ಇರ್ತೀರಿ. ಅಲ್ಲೊಂದು ಸ್ವಿಚ್ ಇದೆ, ಹೋಲ್ಡ್ ಇಟ್ ಇನ್ ಯೋರ್ ಹ್ಯಾಂಡ್. ಓಕೆ. ಮತ್ ನಾನು ಇಲ್ಲಿ ಬಚ್ಚಲ್ ಮನೆ ಹತ್ರ ಕಾಯ್ತಾ ಇರ್ತೀನಿ. ನೀವೇನ್ ಹೇಳಿದ್ರಿ? ಆ ಭೂತ ಮಧ್ಯರಾತ್ರಿ ಹೊತ್ತಿಗೆ ಬರುತ್ತೆ ಅಂದ್ರಿ. ಹೌದು. ಮತ್ತದು ಬರ್ತಾ ಕಾಲಿಗೆ ಗಗ್ರ ಕಟ್ಕೊಂಡ್ ಬರುತ್ತೆ ಅಂದ್ರಿ, ರೈಟ್? ಓಕೆ. ಆ ಭೂತ ಈ ಸೀರೆ ಹತ್ರ ಬೆಂಕಿ ಹಚ್ಚೋಕ್ ಬರ್ತಿದ್ದ ಹಾಗೆ ನಾನು ಬಚ್ಚಲ್ ಮನೆಯಿಂದ ನಿಮಗೆ ಸಿಗ್ನಲ್ ಕೊಡ್ತೀನಿ. ಆಗ ನೀವು ನಿಮ್ ಕೈಲಿರೋ ಸ್ವಿಚ್ ಆನ್ ಮಾಡಿ, ಆಗ 4 ಕಡೆಯಿಂದ ಲೈಟ್ಸ್ ಆನ್ ಆಗುತ್ತೆ. ಅಂಡ್ ಹಿ ಸ್ಟಾಪ್ಡ್. ಇಷ್ಟು ದಿನ ಕತ್ಲಲ್ಲಿ ಬಂದು ಹೆದರ್ಸ್ತಿದ್ದ ಭೂತ ಒಂದೇ ಸಲ ಬೆಳಕಿನಲ್ಲಿ ಸಿಕ್ಕಾಕೊಂಡ್ರೆ ಕ್ಯಾನ್ ಯು ಇಮ್ಯಾಜಿನ್? Oh, it's a fantastic idea. Arey, it's not only fantastic, but the bhuta will be paralyzed. ಸದ್ಯ ನಾವಿಷ್ಟೆಲ್ಲ ವ್ಯವಸ್ಥೆ ಮಾಡ್ಬೇಕಾದ್ರೆ ನಿಮ್ ತಂದೆ ಇಲ್ದಿದ್ದು ಅನುಕೂಲ ಆಯ್ತು. ಅವರು ಬೆಳಿಗ್ಗೆನೆ ಭೋಜನನ್ ಜೊತೆ ಪೇಟೆಗೆ ಹೋಗಿದ್ದಾರೆ. ಇನ್ ಬರೋದ್ ಸಂಜೆ ಆಗತ್ತೆ. ಗುಡ್. ಈಗ ನಾವು ಅವ್ರು ಬರೋದ್ರೊಳಗೆ ಲೆಟ್ಸ್ ಸಿ ಟ್ರೈ. ಓಕೆ, ನೀವೀಗ ಮೇಲಕ್ಕೆ ಹೋಗಿ ಸ್ವಿಚ್ ಹಾಕಿ. ಗೋ. ಚಲಾಯ್? ಯಸ್. ಯಾ. ವಾವ್, ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್. ಅಂಡ್ ಸೋ ವೇಟಿಂಗ್ ಫಾರ್ ಮಿಸ್ಟರ್ ಭೂತ ಮಧ್ಯರಾತ್ರಿ 12 ಗಂಟೆಗೆ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಒಂದು ಗಂಟೆ ಮೇಲಾಯ್ತು. ಈ ಭೂತ ಯಾಕೆ ಇನ್ನೂ ಬಂದಿಲ್ಲ? ಅದೇ ಇನ್ನು ಯಾಕೆ ಬಂದಿಲ್ಲ ಅಂತ. ಆ ಭೂತದ ಗಡಿಯಾರ ಕೆಟ್ಟಿದೆ. ಸಾಧ್ಯ ಇದೆ, ಆದ್ರೆ ಇವತ್ತೇ ಯಾಕೆ ಕೆಟ್ಟೋಯ್ತು? ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿದ್ದೇನು ಪ್ರಯೋಜನ ಆಗ್ಲಿಲ್ಲಲ್ಲ. ಆ ಭೂತಕ್ಕೆ ನಮ್ಮ ಪ್ಲಾನ್ ಗೊತ್ತಾಗಿರ್ಬೋದಾ? ಹಾ, ಅದು ಸಾಧ್ಯ ಇದೆ. ಬಹುಶಃ ನಮ್ಮ ಪ್ಲಾನ್ ಯಾರೋ ಗಮನಿಸಿ ಇವತ್ ರಾತ್ರಿ ಭೂತ ಬಂದ್ರೆ ಖಂಡಿತ ಸಿಕ್ಬಿಡುತ್ತೆ ಅಂತ ಹೆದರಿರ್ಬೇಕು. ಲೆಟ್ಸ್ ಫೈಂಡ್ ಔಟ್. ಇವತ್ ನಾವು ಬಟ್ಟೆ ಕಟ್ಟುವಾಗ ಯಾರ್ಯಾರು ಬಂದಿದ್ದು ಜ್ಞಾಪಿಸ್ಕೊಳ್ಳಿ. ಆ ಅಂಗಾರಣ್ಣ ಈ ಕಡೆನೇ ಒಂಥರ ನೋಡ್ತಾ ಇದ್ದ. ನೋ ಐ ಡೌಟ್.
ಅವನ್ ಗುದ್ಲಿನ ಅಗಿತ ಬಹಳ ಬ್ಯುಸಿ ಆಗಿದ್ದ. ಏನೋ ಬಡಬಡಿಸ್ತಾ ಹೋದಾಗಿತ್ತು. ನೋ ಚಾನ್ಸ್. ಅವನಷ್ಟಕ್ಕೆ ಅವನೇನೋ ಬಡ್ಬಡಿಸ್ತಾ ರಸ್ತೆ ಉದ್ದ ಆಗ್ಲ ನಳಿತಾ ಹೋಗ್ತಿದ್ದ. ಆಗ್ಲೇ 1.5 ಗಂಟೆ ಆಯ್ತು. ಇವತ್ ನಾವು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಆಯ್ತು. ವಯರು ಕಿತ್ತು ಹೋಯ್ತು. ಅಲ್ಲಡಿ ಬೆಂಕಿ. ಓ ಡ್ಯಾಮ್ ಇಟ್, ಇಟ್ಸ್ ಎ ಶಾರ್ಟ್ ಸರ್ಕ್ಯೂಟ್. Den